ಸ್ನೇಹಿತರೆ, ನಾವು ಮನುಷ್ಯರು ಎ ಸಿ ರೂಮ್ನಲ್ಲಿ ಕುಳಿತು ಕೈಯಲ್ಲಿ ಮೊಬೈಲನ್ನು ಹಿಡಿದು ಇಡೀ ಜಗತ್ತನ್ನೇ ನಾವೇ ಆಳ್ತಾ ಇದ್ದೇವೆ ಎಂಬ ಭ್ರಮೆಯಿಂದ ಬೀಗ್ತೀವಿ. ಆದರೆ ನಮ್ಮ ಈ ಆಧುನಿಕತೆಯ ಅಹಂಕಾರ ಪ್ರಕೃತಿಯ ಮುಂದೆ ಒಂದು ಹುಲ್ಲು ಕಡ್ಡಿಗೂ ಸಮಾನವಲ್ಲ. ಒಂದು ವೇಳೆ ನಿಮ್ಮನ್ನು ನಾಗರಿಕತೆಯಿಂದ ಕಿತ್ತು ಒಂದು ಕಗ್ಗತ್ತಲ ಕಾಡಿನ ಮಧ್ಯದಲ್ಲಿ ಅಥವಾ -50 ಡಿಗ್ರಿ ಚಳಿ ಇರೋ ಐಸ್ಬರ್ಗ್ ಮೇಲೆ ಬಿಸಾಡಿದರೆ ಏನಾಗುತ್ತೆ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಕಾರು, ನಿಮ್ಮ ಅಧಿಕಾರ ಯಾವುದು ನಿಮ್ಮನ್ನು ಕಾಪಾಡಲ್ಲ. ಅಲ್ಲಿ ನಿಮ್ಮನ್ನು ಉಳಿಸುವುದು ಕೇವಲ ಒಂದೇ ಒಂದು ವಸ್ತು, ಅದುವೇ ಬದುಕುವ ಛಲ. ಇಂದು ನಾವು ಆ ಛಲವನ್ನೇ ಮೈಗೂಡಿಸಿಕೊಂಡ ಒಬ್ಬ ಅಸಾಧಾರಣ ಯೋಧನ ಕಥೆಯನ್ನು ಹೇಳ್ತಾ ಇದ್ದೇವೆ. ಸಾವಿನ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕವನು, ಹಸುವಿನಿಂದ ಕರಳು ಚುರುಗುಟ್ಟುವಾಗ ಹಸಿಯ ಹಾವನ್ನು ಕಚ್ಚಿ ತಿಂದವನು, ಪ್ರಕೃತಿ ನೀನು ಸಾಯ್ತೀಯ ಅಂತ ಹೇಳಿದಾಗ ನಾನು ಗೆದ್ದು ಬರ್ತೇನೆ ಅಂತ ಅಬ್ಬರಿಸಿದವನು. ಅವನ ಹೆಸರೇ ಎಡ್ವರ್ಡ್ ಮೈಕೆಲ್ ಗ್ರಿಲ್ಸ್. ಇಡೀ ಪ್ರಪಂಚ ಆತನನ್ನ ಪ್ರೀತಿಯಿಂದ ಬೆರಗಿನಿಂದ ಬೇರ್ ಗ್ರಿಲ್ಸ್ ಅಂತ ಕರೆಯುತ್ತೆ. ಬನ್ನಿ, ಕೆಲ ನಿಮಿಷಗಳ ಕಾಲ ನಮ್ಮ ಜಗತ್ತನ್ನು ಮರೆತು ಬೇರ್ ಗ್ರಿಲ್ಸ್ನ ಸಾವಿನ ಆಟದ ಜಗತ್ತಿಗೆ ಕಾಲಿಡೋಣ. ಜೂನ್ 7, 1974 ಇಂಗ್ಲೆಂಡ್ನ ಐಟ್ ಎಂಬ ಸುಂದರ ದ್ವೀಪದಲ್ಲಿ ಜನಿಸಿದ ಬೇರ್ ಚಿಕ್ಕ ವಯಸ್ಸಿನಲ್ಲಿ ಕೇವಲ ಸಾಮಾನ್ಯ ಹುಡುಗ ಆಗಿರಲಿಲ್ಲ. ತಂದೆ ಮೈಕೆಲ್ ಗ್ರಿಲ್ಸ್ ರಾಜಕಾರಣಿ ಆಗಿದ್ದರೂ ಕೂಡ ಮಗನಿಗೆ ಕಲಿಸಿದ್ದು ರಾಜಕೀಯವನ್ನಲ್ಲ, ಬದಲಿಗೆ ಬಂಡೆಗಳನ್ನು ಹತ್ತುವ ಸಾಹಸ. 8 ವರ್ಷದವನಿದ್ದಾಗಲೇ ಬೇರ್ ಚಳಿಯಲ್ಲಿ ನಡುಗುತ್ತಾ ಬಂಡೆಯನ್ನು ಹತ್ತಾ ಇದ್ದ. ಆದರೆ ಅವನ ಬದುಕಿನ ನಿಜವಾದ ತಿರುವು ಸಿಕ್ಕಿದ್ದು ಅವನು ಬ್ರಿಟಿಷ್ ಸೇನೆ ಸ್ಪೆಷಲ್ ಏರ್ ಸರ್ವಿಸ್ ಅಂದರೆ SAS ಅನ್ನು ಸೇರಿದಾಗ. ಸ್ನೇಹಿತರೆ, SAS ಜಗತ್ತಿನ ಅತ್ಯಂತ ಭಯಾನಕ ಮತ್ತು ಕಠಿಣವಾದ ಕಮಾಂಡೋ ಪಡೆ. ಇಲ್ಲಿ ಸೇರಲು ಬರುವ 100 ಜನರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಆಯ್ಕೆ ಆಗ್ತಾರೆ. ಉಳಿದವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಡೆದು ಹೋಗ್ತಾರೆ. ಬೇರ್ ಗ್ರಿಲ್ಸ್ ಅನುಭವಿಸಿದ ಆ ತರಬೇತಿ ನರಕಕ್ಕೆ ಸಮಾನವಾಗಿತ್ತು. ಮೈ ಕೊರೆಯುವ ಚಳಿಯಲ್ಲಿ ಬೆನ್ನ ಮೇಲೆ 30 ಕಿಲೋ ತೂಕದ ಬ್ಯಾಗ್ ಹೊತ್ತು ಬೆಟ್ಟದ ಗುಡ್ಡಗಳಲ್ಲಿ 60 ಕಿಲೋಮೀಟರ್ ಓಡಬೇಕಿತ್ತು. ನಿದ್ದೆ ಇಲ್ಲದೆ, ಊಟವಿಲ್ಲದೆ ದಿನಗಟ್ಟಲೆ ಕಾಲವನ್ನು ಕಳಿಬೇಕಿತ್ತು. ಶತ್ರುಗಳ ಕೈಗೆ ಸಿಕ್ಕಿಬಿದ್ದರೆ ಚಿತ್ರಹಿಂಸೆಯನ್ನು ಹೇಗೆ ತಡಿಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ಕಲಿಸಲಾಗ್ತಾ ಇತ್ತು. ಬೇರ್ ಗ್ರಿಲ್ಸ್ ಈ ಎಲ್ಲವನ್ನು ಸಹಿಸಿಕೊಂಡ್ರು. ಅವರ ದೇಹ ಉಕ್ಕಳಂತಾಯಿತು, ಮನಸ್ಸು ಕಲ್ಲಂತಾಯಿತು. ಅವರು ತಮ್ಮ 21ನೇ ವಯಸ್ಸಿಗಾಗಲೇ ಪ್ರಪಂಚದ ಅತ್ಯುತ್ತಮ ಯೋಧರಲ್ಲಿ ಒಬ್ಬರಾಗಿದ್ದರು. ತಾನು ಅಜೇಯ, ನನ್ನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂಬ ಆತ್ಮವಿಶ್ವಾಸ ಅವರಲ್ಲಿ ಇತ್ತು. ಆದರೆ ವಿಧಿ ಮೇಲಿಂದ ಕುಳಿತು ನಗ್ತಾ ಇತ್ತು. ಒಂದು ದಿನ 1996 ಆಫ್ರಿಕಾದ ಜಾಂಬಿಯಾದಲ್ಲಿ ಕಮಾಂಡೋಗಳಿಗೆ ಒಂದು ವಾಡಿಕೆಯ ಪ್ಯಾರಾಶೂಟ್ ತರಬೇತಿ ನಡೀತಾ ಇತ್ತು. ಸೂರ್ಯ ಕಾವೇರ್ತಾ ಇದ್ದ. ಬೇರ್ ಗ್ರಿಲ್ಸ್ 16,000 ಅಡಿ ಎತ್ತರದಲ್ಲಿ ಹಾರ್ತಾ ಇದ್ದ ವಿಮಾನದಿಂದ ಯಾವುದೇ ಭಯವಿಲ್ಲದೆ ಕೆಳಗೆ ಜಿಗಿತಾರೆ. ಗಾಳಿಯನ್ನು ಸೀಳ್ಕೊಂಡು ಸೆಕೆಂಡಿಗೆ 100 ಅಡಿ ವೇಗದಲ್ಲಿ ಅವರು ಭೂಮಿಯ ಕಡೆಗೆ ಬರ್ತಾಯಿದ್ರು. ನಿರ್ದಿಷ್ಟ ಎತ್ತರಕ್ಕೆ ಬಂದಾಗ ಅವರು ತಮ್ಮ ಪ್ಯಾರಾಶೂಟ್ ತೆರೆಯಲಿಕ್ಕೆ ಕಾಡನ್ನು ಎಳಿತಾರೆ. ಆದರೆ ಅಲ್ಲಿ ಆಗಬಾರ್ದ ಒಂದು ದೊಡ್ಡ ದುರಂತ ನಡೆದೋಗುತ್ತೆ. ಪ್ಯಾರಾಶೂಟ್ ಸರಿಯಾಗಿ ತೆಗೆದುಕೊಳ್ಳಿಲ್ಲ. ಅದು ಅರ್ಧಂಬರ್ಧ ಹರಿದು ಗಾಳಿಗೆ ಸಿಕ್ಕಾಕೊಳ್ಳುತ್ತೆ. ಬೇರ್ ಗ್ರಿಲ್ಸ್ ಗಾಳಿಯಲ್ಲಿ ಗಿರಿಕಿ ಹೊಡಿಲಿಕ್ಕೆ ಪ್ರಾರಂಭಿಸ್ತಾರೆ. ಕೆಳಗೆ ಭೂಮಿ ರಕ್ಕಸ್ನಂತೆ ಬಾಯಿ ತೆರೆದು ಕಾಯ್ತಾ ಇತ್ತು. ಆ 3 ನಿಮಿಷಗಳ ಪತನದಲ್ಲಿ ಬೇರ್ ಗ್ರಿಲ್ಸ್ ತಮ್ಮ ಇಡೀ ಜೀವನವನ್ನು ಕಣ್ಮುಂದೆ ಕಂಡರು. ಪ್ಯಾರಾಶೂಟನ್ನು ಸರಿಪಡಿಸಲು ಮಾಡಿದ ಯಾವ ಪ್ರಯತ್ನ ಕೂಡ ಫಲಿಸಲಿಲ್ಲ. ಕೊನೆಗೆ ಒಂದು ಭೀಕರವಾದ ಶಬ್ದದೊಂದಿಗೆ ಅವರು ಭೂಮಿಗೆ ಅಪ್ಪಳಿಸ್ತಾರೆ. ಅವರ ಬೆನ್ನು ಮೂಳೆ 3 ಕಡೆ ಮುರಿದು ಪುಡಿ ಪುಡಿ ಆಯಿತು. ನರಗಳು ಜಖಂಗೊಂಡವು. ಕಣ್ಣು ತೆರೆದಾಗ ಬೇರ್ ಆಸ್ಪತ್ರೆಯಲ್ಲಿದ್ದರು. ಮೈಯೆಲ್ಲ ಪೈಪ್ಗಳಿಂದ ತುಂಬಿ ಹೋಗಿತ್ತು. ವೈದ್ಯರು ಬಂದರು. ಅವರ ಜೀವನದ ಅತಿ ದೊಡ್ಡ ಗುಡುಗಿನಂತ ಆ ಮಾತನ್ನು ಹೇಳ್ತಾರೆ. ಬೇರ್, ನಿಮ್ಮ ಕಮಾಂಡೋ ಜೀವನ ಮುಗಿದೋಯ್ತು. ನೀವು ಇನ್ನು ಮುಂದೆ ನಡೆಯಲು ಸಾಧ್ಯವಿಲ್ಲ. ವೀಲ್ ಚೇರ್ ನಿಮ್ಮ ಜೀವನದ ಮುಂದಿನ ಸಂಗಾತಿ. ಜಗತ್ತನ್ನೇ ಗೆಲ್ಲುವ ಕನಸು ಕಂಡಿದ್ದ 21 ವರ್ಷದ ಯುವಕನಿಗೆ ತನ್ನ ಕಾಲ ಮೇಲೆ ತಾನು ನಿಲ್ಲಲು ಸಾಧ್ಯವಿಲ್ಲ ಎಂಬ ಸತ್ಯ ನರಕಕ್ಕಿಂತ ಭೀಕರವಾಗಿತ್ತು. ತಿಂಗಳುಗಟ್ಟಲೆ ಆಸ್ಪತ್ರೆ ಹಾಸಿಗೆಯಲ್ಲಿ ಮಲಗಿದ್ದ ಬೇರ್ ಖಿನ್ನತೆಗೆ ಜಾರ್ತಾರೆ. ಆದರೆ ಒಂದು ದಿನ ಅವರ ಒಳಗಿದ್ದ ಆ SAS ಕಮಾಂಡೋ ಎಚ್ಚರಗೊಂಡ. ನಾನು ಹೀಗೆ ಸಾಯಲ್ಲ, ನಾನು ಎದ್ದು ನಿಲ್ತೀನಿ ಅಂತ ಇವರು ಶಪಥ ಮಾಡಿದರು. ಪ್ರತಿದಿನ ನೋವಿನ ಫಿಸಿಯೋಥೆರಪಿ, ಹಲ್ಲು ಕಚ್ಚಿಕೊಂಡು ಮಾಡಿದ ವ್ಯಾಯಾಮಗಳು, 8 ತಿಂಗಳ ಸತತ ಹೋರಾಟದ ನಂತರ ಆ ಪವಾಡ ನಡೆಯುತ್ತೆ. ವೈದ್ಯರ ಮಾತು ಸುಳ್ಳಾಯಿತು. ಬೇರ್ ಗ್ರಿಲ್ಸ್ ತನ್ನ ಕಾಲ ಮೇಲೆ ತಾನು ಎದ್ದು ನಿಂತರು. ಆದರೆ ಬೇರ್ ಕೇವಲ ಎದ್ದು ನಿಂತು ಸುಮ್ಮನಾಗಲಿಲ್ಲ. ಅವರು ಪ್ರಕೃತಿಗೆ ಒಂದು ಸವಾಲನ್ನು ಹಾಕ್ತಾರೆ. ಜಗತ್ತಿನ ಅತಿ ಎತ್ತರದ ಅತ್ಯಂತ ಅಪಾಯಕಾರಿ ಶಿಖರ ಮೌಂಟ್ ಎವರೆಸ್ಟ್ ಹತ್ತುವ ಕನಸನ್ನು ಕಾಣ್ತಾರೆ. 1990
1988 ತನ್ನ ಬೆನ್ನು ಮೂಳೆ ಮುರಿದ ಕೇವಲ 18 ತಿಂಗಳುಗಳ ನಂತರ ಬೇರ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತಲುಪ್ತಾರೆ. ಸ್ನೇಹಿತರೆ, ಮೌಂಟ್ ಎವರೆಸ್ಟ್ ಹತ್ತುವುದು ಸುಲಭ ಅಲ್ಲ. ಅಲ್ಲಿ ಡೆತ್ ಝೋನ್ ಎಂಬ ಜಾಗವಿದೆ. ಅಲ್ಲಿ ಆಮ್ಲಜನಕ ಇರಲ್ಲ, ರಕ್ತ ಹೆಪ್ಪುಗಟ್ಟುತ್ತೆ. ದಾರಿಯುದ್ದಕ್ಕೂ ಹತ್ತಲಾಗದೆ ಸತ್ತು ಬಿದ್ದಿರೋ ನೂರಾರು ಪರ್ವತಾರೋಹಿಗಳ ಹೆಣಗಳನ್ನು ದಾಟಿಕೊಂಡು ಹೋಗಬೇಕು. ಒಂದು ಬಾರಿ ಬೇರ್ 19,000 ಅಡಿ ಎತ್ತರದಲ್ಲಿ ಮಂಜುಗಡ್ಡೆ ಬಿರುಕಿನಲ್ಲಿ ಬಿದ್ದು ಸಾವಿನ ದವಡೆಗೆ ಸಿಲುಕಿದ್ರು. ಆದರೆ ಅವರ ಸ್ನೇಹಿತರು ಅವರನ್ನು ಮೇಲಕ್ಕೆ ಎಳ್ಕೊಳ್ತಾರೆ. ಅಂತಿಮವಾಗಿ 23ನೇ ವಯಸ್ಸಿನಲ್ಲಿ ಮೇ 26, 1998 ಬೇರ್ ಗ್ರಿಲ್ಸ್ ಎವರೆಸ್ಟ್ ಶಿಖರದ ತುದಿಯಲ್ಲಿ ನಿಂತು ಬ್ರಿಟನ್ ಧ್ವಜವನ್ನು ಹಾರಿಸ್ತಾರೆ. ಯಾರು ನಡೆಯಲ್ಲ ಎಂದು ಹೇಳಿದ್ರೋ ಆತ ಪ್ರಪಂಚದ ನೆತ್ತಿಯ ಮೇಲೆ ನಿಂತಿದ್ದ. ಗಿನ್ನಿಸ್ ದಾಖಲೆ ನಿರ್ಮಾಣವಾಗಿತ್ತು. ಎವರೆಸ್ಟ್ ಗೆದ್ದ ಮೇಲೆ ಬೇರ್ ಗ್ರಿಲ್ಸ್ ಹೆಸರು ಪ್ರಪಂಚಕ್ಕೆ ಪರಿಚಿತವಾಯಿತು. 2006ರಲ್ಲಿ ಡಿಸ್ಕವರಿ ಚಾನೆಲ್ ಅವ್ರಿಗೊಂದು ಆಫರ್ ನೀಡುತ್ತೆ. ಅದೇ ಮ್ಯಾನ್ ವರ್ಸಸ್ ವೈಲ್ಡ್. ಒಬ್ಬ ಮನುಷ್ಯನನ್ನು ಯಾವುದೇ ಸಲಕರಣೆಗಳಿಲ್ಲದೆ ಕಾಡಿನ ಮಧ್ಯೆ ಹೆಲಿಕಾಪ್ಟರ್ನಿಂದ ಬೀಸಾಡಲಾಗತ್ತೆ. ಆತ ತನ್ನ ಬುದ್ಧಿ ಮತ್ತು ಧೈರ್ಯದಿಂದ ಹೇಗೆ ಬದುಕುಳಿದು ನಾಗರಿಕತೆ ಸೇರುತ್ತಾನೆ ಎಂಬುದೇ ಈ ಶೋದ ಕಾನ್ಸೆಪ್ಟ್. ಈ ಶೋ ಜಗತ್ತಿನಾದ್ಯಂತ ಬಿರುಗಾಳಿ ಸೃಷ್ಟಿ ಮಾಡುತ್ತೆ. ಬೇರ್ ಗ್ರಿಲ್ಸ್ ಬದುಕಲು ನಡೆಸಿದ ಸಾಹಸಗಳು ಮತ್ತು ತಿಂದ ಆಹಾರಗಳನ್ನು ನೋಡಿ ಜಗತ್ತೇ ವಾಕರಿಕೆ ಮತ್ತು ಆಶ್ಚರ್ಯ ಎರಡನ್ನೂ ಒಟ್ಟಿಗೆ ಅನುಭವಿಸ್ತು. ಸ್ನೇಹಿತರೆ, ನೀವು ಊಹೆ ಮಾಡಲಿಕ್ಕೆ ಸಾಧ್ಯವಾ? ಆಫ್ರಿಕಾದ ಸುಡುವ ಬಿಸಿಲಿನಲ್ಲಿ ಕುಡಿಯಲು ಒಂದು ಹನಿ ನೀರು ಇಲ್ಲದೆ ಇರುವಾಗ ಬೇರ್ ಆನೆಯೊಂದು ಹಾಕಿದ ತಾಜಾ ಲದ್ದಿಯನ್ನು ಕೈಯಲ್ಲಿ ಹಿಸುಕಿ ಅದರಿಂದ ಬಂದ ಗಲೀಜು ನೀರನ್ನು ಕುಡಿತಾರೆ. ಮರುಭೂಮಿಯಲ್ಲಿ ರಾತ್ರಿ ಚಳಿ -ಡಿಗ್ರಿಗೆ ಹೋದಾಗ ಅಲ್ಲೇ ಸತ್ತು ಬಿದ್ದಿದ್ದ ಒಂಟೆ ಹೊಟ್ಟೆಯನ್ನು ಕತ್ತರಿಸಿ ಅದರ ಕರುಳುಗಳನ್ನು ಹೊರತೆಗೆದು ರಕ್ತಸಿಕ್ತವಾದ ಆ ಒಂಟೆ ಹೊಟ್ಟೆಯೊಳಗೆ ನುಗ್ಗಿ ಇಡೀ ರಾತ್ರಿ ಮಲಗ್ತಾರೆ. ಜೀವಂತ ಜೇಡ, ಚೇಳು, ಹಾವಿನ ರಕ್ತ, ಮೇಕೆ ವೃಷಣ, ಹುಳ, ಹುಪ್ಪಟೆಗಳು ಬದುಕಲು ಏನೇನು ತಿನ್ನಬೇಕೋ ಎಲ್ಲವನ್ನೂ ತಿಂದರು. ಅಮೆಜಾನ್ ನದಿಯ ಮೊಸಳೆಗಳ ಜೊತೆ ಈಜಿದ್ರು. ಇದು ಕೇವಲ TV ಶೋ ಆಗಿರಲಿಲ್ಲ. ಇದು ಮನುಷ್ಯನ ಬದುಕುಳಿಯುವ ಮೂಲ ಪ್ರವೃತ್ತಿ, ಅಂದರೆ ಸರ್ವೈವಲ್ ಇನ್ಸ್ಟಿಂಕ್ಟ್ ಅತಿ ದೊಡ್ಡ ಪ್ರದರ್ಶನವಾಗಿತ್ತು. ಬೇರ್ ಗ್ರಿಲ್ಸ್ನ ಈ ಹುಚ್ಚು ಧೈರ್ಯ ಎಷ್ಟರ ಮಟ್ಟಿಗೆ ಪ್ರಸಿದ್ಧ ಆಯ್ತು ಅಂದರೆ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ನಾಯಕರು ಕೂಡ ಅವರೊಂದಿಗೆ ಕಾಡಿಗೆ ಬರಲು ಸಿದ್ಧರಾಗ್ತಾರೆ. ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಅಲಸ್ಕಾದ ಕಾಡಿಗೆ ಬಂದು ಕರಡಿಯೊಂದು ಅರ್ಧ ತಿಂದು ಬೀಸಾಡಿದ್ದ ಸಾಲ್ಮನ್ ಮೀನನ್ನು ಬೇರ್ ಗ್ರಿಲ್ಸ್ ಜೊತೆಗೆ ಹಂಚಿಕೊಂಡು ತಿಂದರು. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನ ಅಪಾಯಕಾರಿ ನದಿಯನ್ನು ಬೇರ್ ಜೊತೆ ಚಿಕ್ಕ ದೋಣಿಯಲ್ಲಿ ದಾಟಿದರು. ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಕೂಡ ಇವರ ಸಾಹಸಕ್ಕೆ ಸಾಥ್ ನೀಡಿದರು. ಸ್ನೇಹಿತರೆ, ಕೆಲ ನಿಮಿಷಗಳ ಈ ರೋಚಕ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಬೇರ್ ಗ್ರಿಲ್ಸ್ನ ಕಥೆಯಿಂದ ನಾವು ಕಲಿಯಬೇಕಾದದ್ದು ಏನು? ನಾವೆಲ್ಲರೂ ನಾಳೆ ಕಾಡಿಗೆ ಹೋಗಿ ಕಾಡಿನಲ್ಲಿ ಹಾವನ್ನು ತಿನ್ನಬೇಕಾಗಿಲ್ಲ. ಆದರೆ ನಮ್ಮ ಜೀವನವೇ ಒಂದು ದೊಡ್ಡ ಕಾಡು. ಇಲ್ಲಿ ಬಡತನ ಎಂಬ ಹಸುವಿದೆ, ಸೋಲೆಂಬ ಚಳಿ ಇದೆ, ಅವಮಾನ ಎಂಬ ಮೊಸಳೆಗಳಿವೆ. ಒಮ್ಮೊಮ್ಮೆ ವಿಧಿ ನಮ್ಮನ್ನು 16,000 ಅಡಿ ಎತ್ತರದಿಂದ ಪ್ಯಾರಾಚೂಟ್ ಇಲ್ಲದೆ ಕೆಳಗೆ ತಳ್ಳಿಬಿಡುತ್ತೆ. ನಮ್ಮ ಬೆನ್ನು ಮೂಳೆ ಮುರಿದಂತೆ ಭಾಸವಾಗುತ್ತೆ. ಎದ್ದು ನಿಲ್ಲಲು ಸಾಧ್ಯವೇ ಇಲ್ಲ ಎಂಬಂಥ ಕಷ್ಟಗಳು ಎದುರಾಗುತ್ತವೆ. ಆಗ ಕೇವಲ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ ಆ 21 ವರ್ಷದ ಯುವಕನನ್ನು ನೆನಪಿಸ್ಕೊಳ್ಳಿ. ತನ್ನ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಎವರೆಸ್ಟ್ ಏರಿದ ಆ ಛಲವನ್ನು ನೆನಪಿಸ್ಕೊಳ್ಳಿ. ಬೇರ್ ಗ್ರಿಲ್ಸ್ ಸದಾ ಹೇಳುವ ಮಾತು ಒಂದೇ: ನೀವು ಸೋಲನ್ನು ಒಪ್ಪಿಕೊಳ್ಳುವವರೆಗೂ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೆವರ್ ಎವರ್ ಗಿವ್ ಅಪ್. ಸ್ನೇಹಿತರೆ, ಕೆಲ ನಿಮಿಷಗಳ ಈ ವಿಡಿಯೋ ನಿಮ್ಮೊಳಗೆ ಒಂದು ಸಣ್ಣ ಸ್ಫೂರ್ತಿಯ ಬೆಂಕಿಯನ್ನು ಹಚ್ಚಿದರೆ ಈಗಲೇ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ 360 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.